ಇರೋ ನಾನು ಕೇಳ್ತೀನಿ, ಏನು ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳು. ನಾವು ಇವಾಗ ಯಾವ ಪರಿಸ್ಥಿತಿಲಿ ಇದ್ದೀರಿ ಅಂತ ಹೇಳಕ್ಕೂ ನಮ್ಗೆ ಭಯ ಆಗ್ತಾ ಇದೆ. ಹಿಂಗೆ ತಿರ್ಗಿದ್ರೆ ಈ ಕಡೆಯಿಂದ ಬರ್ತೈತೆ. ಫುಲ್ಲು ಮಳೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹೆವಿ ಮಳೆ ಬರ್ತಿತ್ತು. ರೈಲ್ವೆ ಸ್ಟೇಷನ್ ಇಳಿದ್ವಿ. 2 ಗಂಟೆಗೆ ತಗೊಂಡೋಗಿ ಬಿಸಾಕ್ತಾ ಸಕಲೇಶ್ಪುರದಲ್ಲಿ. 2 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಹೆವಿಯಾಗಿತ್ತು. ರೈಲ್ವೆ ಸ್ಟೇಷನ್ ಇಲ್ಲಿಂದೆ ಬೈ ವಾಕ್ ಮಾಡಿದ್ವಿ ಶಂಕರಾನಂದ ಸಾಂಗ್ ಹಾಕ್ಕೊಂಡು. ನಮ್ಮ ಹುಡುಗರಂತೂ ನೈಟ್ ಅಂತಲೂ ನೋಡಿಲ್ಲ, ರೆಸ್ಟು ಮಾಡಿಲ್ಲ. ಫುಲ್ಲು ರೋಡಲ್ಲೇ ನಾವು 3 ಜನ, ನಮ್ಮ ಹುಡುಗರಿಬ್ಬರು ಬೈ ವಾಕಲ್ಲಿ ನಡ್ಕೊಂಡು ಸಾಂಗ್ ಹಾಕ್ಕೊಂಡು ಶಂಕರಾನಂದ ಸಾಂಗು ಫುಲ್ಲು ಪೀಸಾಗಿ ನಡ್ಕೊಂಡು ಹೋಗ್ತಾ ಇದ್ರು ಸಾಂಗ್ ಕೇಳ್ಕೊಂಡು. ಮತ್ತೆ ಸಾಂಗ್ ಕೇಳ್ಕೊಂಡು ಮತ್ತೆ ಜೋಶ್ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಸಾಂಗ್ ಹಾಕಿದ್ರು, ಡ್ಯಾನ್ಸ್ ಆಡಬೇಕು ಅಂತ. ಈ ಸಾಂಗ್ ಕೇಳಿ ಆಲ್ರೆಡಿ ಕೇಳ್ತಾ ಇದ್ದೀರಾ ನೋಡಿ ಹೆಂಗೆ ಕುಣಿತಿದ್ದಾರೆ. ಯಾವ್ಯಾಗ ಡ್ಯಾನ್ಸ್ ಆಡ್ಕೊಂಡು. ನೈಟಲ್ಲಂತೂ ಒಬ್ಬರೂ ಇಲ್ಲ. 2 ಗಂಟೆ ರೈಟಲ್ಲಿ ಯಾರು ಇರ್ತಾರೆ ಹೇಳಿ. ಫುಲ್ಲು ಯಾವ್ಯಾಗ ಡ್ಯಾನ್ಸ್ ಆಡಿಕೊಂಡು ಅಲ್ಲೇ ಫುಲ್ಲು ಮಜಾ ಮಾಡ್ತಿದ್ರು. ಹಾಡು ಸಂತೋಷಕ್ಕೆ ಕುಣಿದು ಆಡಕ್ಕೆ ಕುಣಿದು ನಾಳಿದು ಆಡಕ್ಕೆ ನಾಳಿದು ನನ್ನಂತೆ. ಇಲ್ಲಿ ನಮ್ಮ ಹುಡುಗರು ಡ್ಯಾನ್ಸ್ ಎಲ್ಲ ಆಡಿದ್ದಾಯಿತು. ಇಲ್ಲಿಂದ ಆಟೋ ಫಸ್ಟೇ ಮಾತಾಡ್ಕೊಂಡಿದ್ವಿ. 2 ಗಂಟೆ ನೈಟ್ ಇಳ್ದಿದ್ದೆ. ಆಟೋ ಎಲ್ಲ ಬುಕ್ ಮಾಡಿದ್ದೆ. ನೆಕ್ಸ್ಟ್ ಆಟೋ ಹತ್ತಿ ಹೋಗ್ಬೇಕಾದ್ರೆ ಒಂದು ಟೆಂಪಲ್ ತೋರಿಸಿದ್ರು. ಹಂಗೆ ದೇವರು ಶಿವಾಗೆ ಕೈ ಮುಗಿದು ಆಚೆ ಕಡೆಯಿಂದನೇ ಅಣ್ಣ ಹೇಳ್ತು, ಟೀ ಒಂದೇ ಕಡೆ ಸಿಗೋದು ಇಷ್ಟೊತ್ತಲ್ಲಿ ಅಂದ್ಬಿಟ್ಟು ಟೀ ಕುಡ್ಕೊಂಡು ನೆಕ್ಸ್ಟ್ ಆಟೋದಲ್ಲಿ ಹೋಗ್ತಾ ಇದ್ವಿ. ಸ್ವಲ್ಪ ಬೆಳಕಾಯಿತು. ಸ್ವಲ್ಪ ಬೆಳಕಾಗಿ ಸುತ್ತಮುತ್ತ ನೋಡಿದ್ದೆ ನಮಗೆ ಅಲ್ಲೇ ಏನೋ ಒಂದು ವೈಬ್ಸು. ಫುಲ್ಲು ಗ್ರೀನರಿ, ಫುಲ್ಲು ಮೈಂಡ್ ಫ್ರೆಶ್ ಆಗೋಯ್ತು, ರಿಫ್ರೆಶು. ಏನೋ ಬೆಂಗಳೂರು ಬಿಟ್ಟು ಎಲ್ಲೋ ಬಂದಿದ್ದೀವಿ ಅಂತ ಒಂದು ಹೆವಿಯಾಗಿ ಫುಲ್ಲು ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಆಮೇಲೆ ಇದೇ ನಾವು ಬುಕ್ ಮಾಡಿದ್ದಿದ್ದು ಆಟೋ, 3 ಜನಕ್ಕೆ ಒಂದು ಆಟೋ. ಅಣ್ಣ ಫುಲ್ಲು ಫ್ರೆಂಡ್ಲಿ ಆಗಿತ್ತು. ನೆಕ್ಸ್ಟು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಒಂದು ಪ್ಲೇಸಿಗೆ ರೀಚ್ ಆಗಿದ್ವಿ. ಇಲ್ಲಿಂದ ರೀಚ್ ಆಗಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೆ ನೋಡಿ ನಮ್ಮ ಹುಡುಗ ಹೋಗ್ತಾ ಇದ್ದಾನೆ ಮುಂದೆಗಡೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ರೋಡ್ ಹೆಂಗಿದೆ. ಅಲ್ಲಿ ನೋಡಿ ಫುಲ್ಲು ಪಾಚಿ. ಇನ್ನು ನಾವು ಚಪ್ಪಲಿ ಶೂ ಎಲ್ಲ ಹಾಕ್ಕೊಂಡು ಹೋದ ಅಂದರೆ ಪಕ್ಕ ಬೀಳ್ತೀವಿ, ಕಾಲಿಕ್ಕಿದ್ರೇ ಬೀಳ್ತೀವಿ, ಆ ರೇಂಜಿಗಿದೆ. ನೆಲ ಎಲ್ಲ ಪಾಚಿ ಕಟ್ಬಿಟ್ಟಿತ್ತು. ಹಂಗೋ ಹರಸಾಹಸ ಮಾಡಿಕೊಂಡು ಹೋದ್ವಿ. ನೆಕ್ಸ್ಟ್ ಮುಂದಕ್ಕೆ ನೀವೇ ವಿಡಿಯೋ ನೋಡಿ. ಫುಲ್ಲು ಎಂಟರ್ಟೈನ್ಮೆಂಟ್ ವಿಡಿಯೋ. 1 ಡೇ ಫುಲ್ಲು ಎಂಜಾಯ್ ಮಾಡಿದ್ದೀವಿ ಸಕಲೇಶ್ಪುರದಲ್ಲಿ. ಈ ಬೆಟ್ಟ ಹತ್ತಕ್ಕೆ ಹರಸಾಹಸ ಮಾಡಿದ್ದೀವಿ. ಅಯ್ಯೋಯ್ಯೋ
ಬೆಟ್ಟದ ಭೈರೇಶ್ವರ ಟೆಂಪಲ್ಲು. ಒಂದೇ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಬೈ ವಾಕ್ ಮಾಡ್ತಾ ಇರೋದು. ಹೋಗ್ತೀವಾ? ಹೋಗ್ತೀವಿ. ನೋಡ್ತೀರಾ? ನೋಡಿ, ಹೋಗೋಣ ಬನ್ನಿ. ಇವನ್ ಬಾಳಿ ಇದು ಇನ್ನು ನಾವು ಅಲ್ಲೆಲ್ಲ ಸುತ್ತಾಡಬೇಕು. ನೆಕ್ಸ್ಟ್ ಇಲ್ಲಿ ಆ ಗುಡ್ಡಕ್ಕೆ ಹೋಗೋಣ ಅಂತಿದ್ದೀವಿ. ಅಲ್ಲಿ ನೀರು ಬರ್ತಿದೆ, ಅದನ್ನು ಹೋಗಿ ನೋಡಿಕೊಂಡು ಇವನು ನೋಡಿ ಏನು ಸಾಹಸ ಮಾಡ್ತಾನೆ. ಬನ್ನಿ ಹೋಗೋಣ. ಹಾಂ, ಯಾರೋ ಡೈಲಾಗ್ ಹೊಡಿತೀನಿ ಅಂದಲ್ಲ ಈ ಹೊಡಿ. ಇಲ್ಲಿಗೆ ಬರೋಗಂಟೆ ಸಖತ್ ಕಷ್ಟ, ಬಂದಾದ್ಮೇಲೆ ಅಂತೂ ಸ್ವರ್ಗ ಆಗ್ತಾ ಇಲ್ಲ. ನಾನು ಕೇಳ್ತೀನಿ, ಏನು ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳು. ನಾವು ಇವಾಗ ಯಾವ ಪರಿಸ್ಥಿತಿಲಿ ಇದ್ದೀರಿ ಅಂತ ಹೇಳಕ್ಕೂ ನಮ್ಗೆ ಭಯ ಆಗ್ತಾ ಇದೆ. ಹಿಂಗೆ ತಿರುಗಿದ್ರೆ ಈ ಕಡೆಯಿಂದ ಬರ್ತೈತೆ, ಹಿಂಗೆ ತಿರುಗಿದ್ರೆ ಈ ಕಡೆಯಿಂದ ಬರ್ತೈತೆ. ಅದು ಗಾಳಿ ಮತ್ತೆ ಮಳೆ ಒಂದು ಪೈಪೋಟಿ ಬರ್ತಾ ಇದೆ. ಏನು ಮಾಡೋ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಈ ಕಡೆ ನೋಡಿ, ಈ ಕಡೆ ಹತ್ತಂಗಿಲ್ಲ, ಈ ಕಡೆ ಎಳಿಯಂಗಿಲ್ಲ. ಸೆಂಟ್ರಾಗಿ ಕುತ್ಕೊಂಡು ಏನ್ ಮಾಡಿ ಹೇಳ್ರಿ. ನೋಡಿ, ಆ ಕಡೆ ಏನು ಕಾಣ್ತಾ ಇಲ್ಲ. ನೋಡಿ ಹಂಗೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಈಗ ಒಂಚೂರು ಸಣ್ಣ ಆಯ್ತಾಳೆ, ಹಂಗೆ ಒಂಚೂರು ಹಿಂದಕ್ಕೆ ಹೋದ್ರೆ ಹಂಗೆ ಮತ್ತೆ ದಪ್ಪ ಆಯ್ತಾವಳೆ. ಏನ್ ಮಾಡೋಣ? ನಿಜ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೆಂಗೋ ಕಷ್ಟಪಟ್ಕೊಂಡು ಎಕ್ಕೊಂಡಿದೀವಿ. ಹಿಡಿಬೇಕಾದ್ರೆ ಮಾತ್ರ ಬೀಜ ಗಾಳಿ ಬರ್ತೈತೆ, ನಿಂತ್ಕೊಳಕ್ ಆಗ್ತಾ ಇಲ್ಲ. ಹೆಂಗ್ ಇಳಿತೀರಿ ಅಂತ ಗೊತ್ತಿಲ್ಲ. ಹಿಡಿದ್ಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀರಿ, ನೋಡ್ಕೊಬಿಡಿ. ನಿಜ ಸಖತ್ ಗಾಳಿ. ನೋಡಿ, ಫೋನೇ ಹಿಡ್ಕೊಂಡು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಸೀರಿಯಸ್ ಆಗಿ ಬರೋಗಂಟ ಕಷ್ಟ ಆಯ್ತು. ಬಂದಾದ್ಮೇಲೆ ಇದು ನೋಡಿದ್ದೆ ವ್ಯೂ. ರೋಡ್ಗೆ ಯಾವ ರೇಂಜಿಗೆ ಸೌಂಡ್ ಕೇಳಿಸ್ತಾ ಇತ್ತು ನೋಡೋದು. ಅಬ್ಬೆ ಫಾಲ್ಸು ನಾವು ಹೋದಾಗ ಫುಲ್ಲು ಮಳೆ ಬರ್ತಿತ್ತು, ಅದಕ್ಕೆ ಇಷ್ಟೊಂದು ನೀರು ತುಂಬಿದೆ. ಮತ್ತು ಟ್ರಾವೆಲ್ ಎಲ್ಲ ಮುಗೀತು. ಕೆಳಗಡೆ ಇಳಿದು ಬಂದಮೇಲೆ ನಮ್ಮ ಹುಡುಗ ಕೈ ಮುಗಿದ್ಬಿಟ್ಟ. ಎಲ್ಲ ಒಂದೊಂದು ಫೋಟೋ ತೊಗೊಂಡು, ಒಂದು ಗ್ರೂಪ್ ಫೋಟೋ ತೊಗೊಂಡು ಕೆಳಗಡೆ ಬಂದು ಟ್ರೆಕ್ಕಿಂಗ್ ಮುಗಿಸಿದ್ವಿ. ನಂದೊಂದು ಫೋಟೋ. ನೆಕ್ಸ್ಟ್ ಇದೆ ಬೆಟ್ಟದ ಭೈರೇಶ್ವರ ಟೆಂಪಲ್ಲು. ಇಲ್ಲಿಗೆ ಬಂದು ವೀಡಿಯೋ ಫೋಟೋ ಎಲ್ಲ ತಗೊಂಡು, ಮತ್ತು ಇದು ಶಿವನ ಟೆಂಪಲ್ಲು. ನೋಡೋಕ್ಕೆ ಹಳೇ ಕಾಲದ್ದು ಸಖತ್ತಾಗಿದೆ. ಇದೆ ಶಿವ. ಕೈ ಮುಗಿದು ಅಲ್ಲಿ ಪ್ರಸಾದ ಕೊಟ್ಟರು, ಪ್ರಸಾದ ತಗೊಂಡು ಮತ್ತು ನಾಷ್ಟ ಮಾಡೋಕ್ಕೆ ಬಂದ್ವಿ. ನಾಷ್ಟ ಮಾಡಿಕೊಂಡು ಒಂದು ಟೀ ಕುಡ್ಕೊಂಡು ಮತ್ತು ಇನ್ನೊಂದು ಕಡೆ ಎಲ್ಲೋ ನಿಲ್ಲಿಸಿದ್ರು, ವ್ಯೂ ಪಾಯಿಂಟ್ ಅಂದ್ಬಿಟ್ಟು ಚೆನ್ನಾಗಿತ್ತು. ಒಂದು ಫೋಟೋ ತೊಗೊಂಡು ಇಲ್ಲಿ, ಮತ್ತು ಎಲ್ಲರೂ ಒಂದೊಂದು ಫೋಟೋ ತೊಗೊಂಡು, ನಮ್ಮ ಹುಡ್ಗ ನಾನು ಎಲ್ಲ ಒಂದು ಫೋಟೋ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಪುರ ಎಲ್ಲ ಮುಗೀತು. ಸಕಲೇಶಪುರ ಮುಗ್ದಾದ್ಮೇಲೆ ಬಸ್ ಹತ್ತಿದ್ವಿ ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ಏನು ಪ್ಲ್ಯಾನ್ ಇದ್ದಿಲ್ಲ, 3 ಗಂಟೆಗೆ ಮುಗೀತು ಸಕಲೇಶಪುರ ಎಲ್ಲ. ಆಮೇಲೆ 2 ಗಂಟೆಗೆ ನಾವು ಅಲ್ಲೋಗಿ ಇಳಿದಿದ್ದು ರೈಲ್ವೆ ಸ್ಟೇಷನ್ನು. 2 ಗಂಟೆ ನಾವು 5 ಗಂಟೆಗೆ ಆಟೋ ಬುಕ್ ಮಾಡ್ಕೊಂಡು ಆಟೋ ಹತ್ತಿದ್ವಿ.
3 ಗಂಟೆಗೆಲ್ಲ ಮುಗೀತು. ಧರ್ಮಸ್ಥಳಕ್ಕೆ ಹೋಗೋಣ ಮತ್ತು ಕುಕ್ಕೆಗೆ ಹೋಗೋಣ ಅಂತ ಟೈಮ್ ಕ್ಯಾಚ್ ಮಾಡೋಣ ಅಂದ್ಬಿಟ್ಟು ಬೇಗನೆ ಬಸ್ ಹತ್ತಿದ್ವಿ. ಬಸ್ ಹತ್ತಿ ಸುತ್ತಮುತ್ತ ನೋಡ್ತಾ ಇದೀವಿ. ನಮಗೆ ಭಯ ಆಗ್ತಾಯಿರುತ್ತೆ. KSRTC ಗೊತ್ತಲ್ಲ ಅಷ್ಟೇ. ಆಮೇಲೆ ಕೆರೆ ಹತ್ರ ಹೋದ್ವಿ. ಬಸ್ ಇಳಿದಿದೆ. ಕೆರೆ ಹತ್ರ ಹೋಗಿ ನೋಡಿದ್ರೆ ಫುಲ್ಲು ಅಲ್ಲೂ ಇದೇ ಥರ ಹೆವಿ ಮಳೆಯಲ್ಲೇ ಸ್ನಾನ ಮಾಡಿದ್ವಿ. ಆಮೇಲೆ ಕೆರೆದೊಂದು ವಿಡಿಯೋ ಮಾಡೋಣ ಅಂತ ಇದು ವಿಡಿಯೋ ಮಾಡ್ಕೊತಾ ಇರೋದು, ನಿಮಗೆಲ್ಲ ತೋರಿಸೋದಕ್ಕೆ. ನೋಡಿ ಎಷ್ಟು ನೀರಿದೆ ಕೆರೆಯಲ್ಲಿ. ಈ ನೀರಲ್ಲೇ ನಾವು ಸ್ನಾನ ಮಾಡಿದ್ದು ಕಲ್ಯಾಣಿಲಿ. ಇಲ್ಲೇ ಸ್ನಾನ ಮಾಡಿ ನಮ್ಮ ಪಾಪಗಳನ್ನೆಲ್ಲ ಕಳೆದು ಇಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಎಲ್ಲ ರೆಡಿ ಆಗಿದ್ದೀವಿ. ಪಂಚೆಗಿಂಚೆಲ್ಲ ಉಟ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡೋಕ್ಕೆ ರೆಡಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಬಟ್ ಏನಂದರೆ ಊಟ ಸಿಗಲಿಲ್ಲ ನಮಗೆ ಧರ್ಮಸ್ಥಳದಲ್ಲಿ, ಮಿಸ್ ಆಗೋಯ್ತು. ನೆಕ್ಸ್ಟ್ ಕುಕ್ಕೆಗೆ ಹೋದ್ವಿ. ಕುಕ್ಕೆ ಎಲ್ಲ ನೋಡಿಕೊಂಡು, ಕುಕ್ಕೆಲಂತೂ ಚೆನ್ನಾಗಿ ಭರ್ಜರಿಯಾಗಿ ಊಟ ಆಯಿತು ದೇವಸ್ಥಾನದ್ದು. ಊಟ ಮುಗಿಸ್ಕೊಂಡು ಇಲ್ಲಿಂದ ಮುಗಿಸಿದ್ವಿ ನಮ್ಮ ದಿನ ಎಲ್ಲ. ಫೈನಲಿ ಏನು ಹೇಳ್ಬೇಕಂದ್ರೆ ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಟ್ರಾವೆಲ್ ಮುಗಿಸಿದ್ವಿ. ಟ್ರಾವೆಲಿಂಗು ಟ್ರೈನಲ್ಲೇ ಹೋಗಿದ್ದು ನಾವು. ಟ್ರೈನಲ್ಲಿ ಹೋಗಿ ಸಕಲೇಶಪುರ, ನೆಕ್ಸ್ಟ್ ಧರ್ಮಸ್ಥಳ, ಕುಕ್ಕೆ ಇದೆಲ್ಲ ನೋಡ್ಕೊಂಡು ಬಂದ್ವಿ. ಬಜೆಟ್ ಅಂತ ಹೇಳಿದ್ನಲ್ಲ, ಬಜೆಟ್ ಅಂದರೆ ನಾವು ಯಾವಾಗಲೂ 3 ಜನನೇ ಹೋಗೋದು ಯಾವುದೇ ಟ್ರಿಪ್ಗೆ ಹೋಗ್ಬೇಕಂದ್ರೂ. ನಮಗೆ ಒಬ್ಬೊಬ್ಬರಿಗೆ ಬಿದ್ದಿದ್ದು ಅಮೌಂಟ್ ಎಷ್ಟು ಅಂದರೆ 1500.